ನಮಸ್ಕಾರ ವೀಕ್ಷಕರೇ. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಹಾಗೂ ಅದರಿಂದ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ಸಮಸ್ಯೆಗಳನ್ನ ಹತ್ತಿಕ್ಕೋದಕ್ಕೆ ಐತಿಹಾಸಿಕ ನಿರ್ಧಾರ ಕೇಂದ್ರ ಸರ್ಕಾರದ ಕಡೆಯಿಂದ ಘೋಷಣೆಯಾಗಿದೆ. ಪೇಪರ್ ಮಾಫಿಯಾದಲ್ಲಿ ಸಿಕ್ಕಿಬಿದ್ರೆ ಮತ್ತೆ ಜೀವನ ಬರ್ಬಾದ್ ಅನ್ನೋ ರೇಂಜ್ಗೆ ಶಿಕ್ಷೆ ಇರೋದು ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಇನ್ನೊಂದು ಕಡೆ ಜಿರಳೆ ಪಕ್ಷದ ಪ್ರಮುಖರನ್ನ ಕರೆಸಿ ಮಾತನಾಡಲಾಗಿದೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ಹೋರಾಟ ನಿಲ್ಲಲ್ಲ ಅಂತ ಪಟ್ಟು ಬಿದ್ದಿರೋದು ಜಿರಳೆಗಳ ಮೇಲೆ ಅನುಮಾನವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಇದೇ ಹೊತ್ತಲ್ಲಿ ಜಿರಳೆಗಳ ಅಸಲಿ ಬಣ್ಣ ಕೂಡ ಬಯಲಾಗ್ತಾ ಇದೆ. ಮತ್ತೊಂದು ಕಡೆ ಭಾರತೀಯರ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಪೇಪರ್ ಲೀಕ್ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡೋದನ್ನ ಬಿಟ್ಟು ಗಲಾಟೆ ಮಾಡಿದ್ದಾರೆ. ಎನ್ಡಿಎ ಸದಸ್ಯರು ಹಲವು ಸಲ ಮನವಿ ಮಾಡಿದ್ರು ಗಲಾಟೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಕಾಲದಲ್ಲಿ ನಡೆದಿದ್ದ ಒಂದು ಇನ್ಸಿಡೆಂಟ್ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೆಲವೊಂದು ಸಲ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು ನಿಜ ಅನ್ಸುತ್ತೆ. ನೀಟ್ ವಿಚಾರಕ್ಕೆ ಬಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ವಿದ್ಯಾರ್ಥಿಗಳ ಆತ್ಮಹತ್ಯೆ, ಇದು ದುರಂತ, ಸಹಿಸಿಕೊಳ್ಳಲು ಆಗದ ಘಟನೆ. ಆ ರೀತಿ ಆಗಬಾರದು ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಅನಿಸಿಕೆ. ಆದ್ರೆ ಈ ವಿಚಾರವನ್ನ ರಾಜಕೀಯ ಮಾಡೋದಕ್ಕೆ ಹೋದಾಗ್ಲೇ ನಮ್ಮ ಸುತ್ತಮುತ್ತ ಇರೋ ಜಿರಳೆಗಳು ಯಾರ್ಯಾರು ಅನ್ನೋದು ಎಲ್ಲರ ಗಮನಕ್ಕೆ ಬರೋದಕ್ಕೆ ಶುರುವಾಗಿದ್ದು. ಕಣ್ಣೀರು ಹಾಕಿದ್ರೆ ಭಾರತೀಯರು ಕರಗಿ ಹೋಗ್ತಾರೆ ಅನ್ನೋದು ನಿಜವೇ. ಆದ್ರೆ ಕಣ್ಣೀರಿನ ಹಿಂದಿನ ಕರಾಳತೆ ಎಕ್ಸ್ಪೋಸ್ ಆಗ್ತಾ ಇದ್ದಂತೆ ಭಾರತೀಯರು ಜಾಗೃತರಾಗ್ತಾ ಇದ್ದಾರೆ. ಆದ್ರೆ ಇದೆಲ್ಲದರ ಆಚೆಗೆ ಪೇಪರ್ ಲೀಕ್ ಅನ್ನೋ ದಶಕಗಳ ಭೂತಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಈಗ ಕೇಂದ್ರ ಸರ್ಕಾರದ ಪನಿಷ್ಮೆಂಟ್ ನೋಡ್ತಾ ಇದ್ರೆ ಅಂತ್ಯವಾಗಬಹುದೇನೋ ಅನ್ನೋ ಭರವಸೆ ಜನರಿಗೆ ಬರ್ತಾ ಇದೆ. ಪೇಪರ್ ಲೀಕ್ ಮಾಫಿಯಾ ಅಥವಾ ಈ ಕೃತ್ಯದಲ್ಲಿ ಗುರುತಿಸಿಕೊಂಡ್ರೆ ಬರೋಬ್ಬರಿ 10 ಕೋಟಿ ರೂಪಾಯಿ ದಂಡ ಹಾಗೂ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲದೆ ಇಂಥ ಕೇಸ್ಗಳು ನಡೆದಾಗ 3 ತಿಂಗಳಲ್ಲಿ ಸಂಪೂರ್ಣ ತನಿಖೆಯನ್ನ ನಡೆಸಿ ತೀರ್ಪು ನೀಡೋ ಮಟ್ಟಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯನ್ನು ಕೂಡ ಘೋಷಣೆ ಮಾಡಿದೆ. ದಂಡದ ಮೊತ್ತ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಇನ್ನು ಮುಂದೆ ಇಂಥ ನೀಚ ಕೆಲಸ ಮಾಡೋದಕ್ಕೆ ಹೆದರುವಂತಾಗಲಿ ಅನ್ನೋ ಉದ್ದೇಶ ಇರೋದು ಸ್ಪಷ್ಟವಾಗ್ತಾ ಇದೆ. ಆದ್ರೆ ಈ ಬಗ್ಗೆ ವಿವಿಧ ರೀತಿಯ ಅಭಿಪ್ರಾಯಗಳು ಬರ್ತಾ ಇದೆ. ಅದೇನಂದ್ರೆ, ಒಂದು ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೆ ತಿಂಗಳಾನುಗಟ್ಟಲೆ ಸಮಯ ಬೇಕಾಗಿರೋದ್ರಿಂದ 3 ತಿಂಗಳಲ್ಲೇ ಹೇಗೆ ಎಲ್ಲವನ್ನೂ ಫೈನಲ್ ಮಾಡೋದಕ್ಕೆ ಆಗುತ್ತೆ ಅನ್ನೋ ರೀತಿಯ ಪ್ರಶ್ನೆಗಳು ಎದ್ದಿವೆ. ಆದ್ರೆ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ವಿಚಾರದಲ್ಲೇ ಸಪರೇಟ್ ಕೋರ್ಟ್ ಸ್ಥಾಪನೆ ಆಗ್ತಾ ಇರೋದ್ರಿಂದ ಸಾಧ್ಯವಿದೆ ಎನ್ನಿಸ್ಕೊಳ್ತಾ ಇದೆ. ಆದ್ರೆ ಇದೆಲ್ಲದರ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂದ್ರೆ ನಿರೀಕ್ಷೆಯಂತೆಯೇ ವಿಪಕ್ಷಗಳು ಗಲಾಟೆ ಎಬ್ಬಿಸಿ ಸದನವನ್ನ ಹಾಳು ಮಾಡಿವೆ. ಸಚಿವ ಕಿರಣ್ ರಿಜಿಜು ಮಾತನಾಡುವಾಗ ಎಲ್ಲರೂ ಒಗ್ಗಟ್ಟಿನಿಂದ ಕೂಗಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸುವ ಅವರು, ಯಾವ ವಿಷಯ ಇಟ್ಕೊಂಡು ನೀವು ಕೂಗಾಡ್ತಾ ಇದ್ದೀರೋ ಅದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ನಿಗದಿಯಾಗಿದೆ. ಖುದ್ದು ಸೋನಂ ವಾಂಗ್ಚುಕ್ ಕೂಡ ನೀಟ್ ಪೇಪರ್ ಲೀಕ್ ಬಗ್ಗೆ ಸರಿಯಾದ ಚರ್ಚೆಗಳು ನಡೆಯಲಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಅಂಥದ್ರಲ್ಲಿ ನೀವು ಈ ರೀತಿ ಕೂಗಾಡಿದ್ರೆ ಯಾರಿಗೆ ಲಾಭ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಸದನದಲ್ಲಿ ಇದೇ ರೀತಿ ರಿಪೀಟ್ ಆಗ್ತಾ ಇರೋದ್ರಿಂದ ಈಗ ವಿಪಕ್ಷಗಳು ಸರಿ ಹೋಗಿ ಬಿಡುತ್ತವೆ ಅನ್ನೋ ನಿರೀಕ್ಷೆ ಇರಿಸಿಕೊಳ್ಳೋದೇ ತಪ್ಪು ಅನ್ನೋ ಮಾತೆ ನಿಜವಾಗಿದೆ. ಆದ್ರೆ ಸಂಸತ್ ಭವನದ ಹೊರಗೆ ನಿಂತು ಅಯ್ಯಯ್ಯೋ ಅನ್ಯಾಯ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ. ಇದು ಕೂಡ ಕೈ ನಾಯಕರಿಗೆ ತೀವ್ರ ನೆಗೆಟಿವ್ ತರಿಸೋ ರೀತಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಸೋನಂ ವಾಂಗ್ಚುಕ್ ಜೊತೆ ಮಾತುಕತೆ ಯಶಸ್ವಿಯಾಗಿದ್ದು ಅವರು ನಿರ್ದಿಷ್ಟವಾಗಿ ಪರೀಕ್ಷೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಮಾತ್ರ ಬೇಡಿಕೆಗಳನ್ನ ಇಟ್ಟಿದ್ದು ಆಯ್ತು. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದ್ದು ಆಯ್ತು. ಆದ್ರೆ ಕಾಕ್ರೋಚ್ಗಳು ಮಾತ್ರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ನಾವು ಹಿಂದೆ ಸರಿಯೋದಿಲ್ಲ, ಏನೇ ಆದ್ರೂ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋ ರೀತಿ ಪಟ್ಟು ಬಿದ್ದಿದ್ದಾರೆ. ಪ್ರಮುಖ ಜಿರಳೆಗಳಲ್ಲಿ ಒಬ್ಬನಾದ ಸೌರವ್ ದಾಸ್ ಹಾಗೂ ಇನ್ನೊಬ್ಬ ಜಿರಳೆ ಇಂದು ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಜಿರಳೆಗಳು ಹಲವು ಬೇಡಿಕೆಗಳನ್ನ ಇಟ್ಟಿದ್ವು. ಅದರಲ್ಲಿ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಹಾಗೂ ಪ್ರೊಟೆಸ್ಟ್ಗೆ ಬಂದಿದ್ದವರ ಮೇಲೆ ಕೇಸ್ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಒಪ್ಪಿದೆ. ಸೋನಂ ವಾಂಗ್ಚುಕ್ ಜೊತೆಗೆ ಮಾತನಾಡುವಾಗ ಗಲಭೆ ನಡೆಸದೆ ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮಾಡಿದ್ದವರ ಮೇಲೆ ಕೇಸ್ ದಾಖಲಾಗಿದ್ರೆ ಅಂತದನ್ನ ಮಾತ್ರ ಹಿಂಪಡೆಯೋದಾಗಿ ಸರ್ಕಾರ ಹೇಳಿತ್ತು. ಈಗಲೂ ಕೂಡ ಅದಕ್ಕೆ ಕೇಂದ್ರ ಬದ್ಧವಾದಂತಿದೆ. ಆದ್ರೆ ಜಿರಳೆಗಳಿಗೆ ಇಷ್ಟು ಮಾತ್ರ ಸಾಕಾಗ್ಲಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಒಪ್ಪಿಗೆ ನೀಡದೆ 2 ದಿನಗಳ ಸಮಯಾವಕಾಶವನ್ನ ಪಡೆದು ಮುಂದಿನ ನಿರ್ಧಾರವನ್ನ ತಿಳಿಸೋದಾಗಿ ಹೇಳಿದ್ದಾರೆ. ಆದ್ರೆ ಅಲ್ಲಿಯ ತನಕ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಜಿರಳೆಗಳು ಹೇಳಿವೆ. ಅಚ್ಚರಿ ವಿಷಯ ಏನಂದ್ರೆ, ಇಷ್ಟು ದಿನ ಒಂದೇ ರಾಜೀನಾಮೆ ಕೊಡಿಸಿ ಇಲ್ಲ ಇದಕ್ಕೊಂದು ಪರಿಹಾರ ನೀಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಪರಿಹಾರ ಘೋಷಣೆ ಆದ ಬಳಿಕ ರಾಜೀನಾಮೆಗೆ ಪಟ್ಟು ಬೀಳ್ತಾ ಇದ್ದಾರೆ. ಸರಿ, ಜಿರಳೆಗಳು ನ್ಯಾಯ ಅನ್ನೋ ಪದಕ್ಕೆ ಹೊಸ ಅರ್ಥ ಇರಬಹುದು, ಅದಕ್ಕೆ ಈ ರೀತಿ ಹೇಳ್ತಾ ಇವೆ ಅಂತ ನೋಡಿದ್ರೆ ಇದೇ ಹೊತ್ತಲ್ಲಿ ಪಂಜಾಬ್ನಲ್ಲೂ ಕೂಡ ಪೇಪರ್ ಲೀಕ್ ಆಗಿದೆ. ಕಳೆದ ವರ್ಷ ಹಿಮಾಚಲದಲ್ಲಿ ಪೇಪರ್ ಲೀಕ್ ಆಗಿದ್ದ ವಿಚಾರ ಕೂಡ ಜೀವಂತ ಇದೆ. ಅದರ ಬಗ್ಗೆ ಕೇಳಿದ್ರೆ ಅಲ್ಲೂ ಶಿಕ್ಷೆ ಆಗ್ಬೇಕು ಅಂತ ಲೈನ್ ನಲ್ಲಿ ಹೇಳಿ ಮುಗಿಸೋ ಜಿರಳೆಗಳು ಅಲ್ಲಿನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋ ಬಗ್ಗೆ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಸರ್ಕಾರಗಳ ಬಗ್ಗೆ ಒಂದು ರೀತಿ, ಬಿಜೆಪಿ ಬಗ್ಗೆಯೇ ಒಂದು ರೀತಿ ನಿಲುವು ಯಾಕೆ?
ತಲೆಯಲ್ಲೇ ಮೆದುಳು ಇರುವವರು ಎಲ್ಲರ ವಿಚಾರದಲ್ಲೂ ಒಂದೇ ರೀತಿ ಯೋಚಿಸ್ಬೇಕಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಈ ರೀತಿ ಪಟ್ಟು ಬಿದ್ದು ಸರ್ಕಾರವನ್ನ ಮಂಡಿಯೂರುವಂತೆ ಮಾಡಿ ಅದರಿಂದ ಲಾಭ ಪಡೆಯೋ ಹುನ್ನಾರ ಏನಾದ್ರೂ ಇದೆಯಾ ಅನ್ನೋ ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಹೇಗೆ ಅಂದ್ರೆ ಈಗಾಗಲೇ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಅಜೆಂಡಾ ಮಾಡ್ತಾ ಇರೋ ಸುಳಿವಿದೆ. ಒಬ್ಬರು ಮಂತ್ರಿ ರಾಜೀನಾಮೆ ಕೊಟ್ರು ಅಂದ್ರೆ ಮೋದಿ ಸರ್ಕಾರ ನಮ್ಮ ಮುಂದೆ ಮಂಡಿಯೂರಿದೆ ಅನ್ನೋ ಮೆಸೇಜ್ ಪಾಸ್ ಆದಂತಾಗುತ್ತೆ. ಆಮೇಲೆ ಒಂದೊಂದೇ ವಿಚಾರ ಇಟ್ಕೊಂಡು ಒಬ್ಬೊಬ್ಬ ಮಂತ್ರಿಯನ್ನ ಟಾರ್ಗೆಟ್ ಮಾಡೋ ಲೆಕ್ಕಾಚಾರ ಇರೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆದ್ರೆ ಇದು ಆ ಹಂತಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ನೆಕ್ಸ್ಟ್ ದಂಡ ಪ್ರಯೋಗಕ್ಕೆ ಸಿದ್ಧವಾಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಅಂದಹಾಗೆ ಇವತ್ತು ನೀಟ್ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಅರ್ಥಾತ್ ರಾಹುಲ್ ಗಾಂಧಿ ಕೂಡ ಧರ್ಮೇಂದ್ರ ಪ್ರಧಾನ್, ಅಮಿತ್ ಶಾ ಅಷ್ಟೇ ಯಾಕೆ ಪ್ರಧಾನಿ ಮೋದಿ ಕೂಡ ರಾಜೀನಾಮೆ ಕೊಡಬೇಕು ಅಂತ ಧ್ವನಿ ಏರಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ 2010 ದಾಂತೆವಾಡ ನಕ್ಸಲ್ ಪ್ರಕರಣದ ವಿಚಾರ ಚರ್ಚೆ ಆಗ್ತಾ ಇದೆ. ಇದು ಅಂತಿಂತ ಪ್ರಕರಣ ಅಲ್ಲ, ಸಿಆರ್ಪಿಎಫ್ ಯೋಧರ ನರಮೇಧ ಅಂತ ಗುರುತಿಸಿಕೊಂಡಿದ್ದ ಪ್ರಕರಣ. ನಕ್ಸಲರ ಅಟ್ಟಹಾಸಕ್ಕೆ ಮೃತಪಟ್ಟಿದ್ದು ಬರೋಬ್ಬರಿ 76 ಸಿಆರ್ಪಿಎಫ್ ಯೋಧರು ಹಾಗೂ 2 ರಾಜ್ಯ ಪೊಲೀಸರು. ಈ ನಕ್ಸಲ್ ದಾಳಿ ನಡೆದಾಗ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಅಂದು ವಿಪಕ್ಷದಲ್ಲಿ ಇದ್ದಿದ್ದು ಬಿಜೆಪಿ. ಇಷ್ಟು ದೊಡ್ಡ ನರಮೇಧ ಆದಾಗ ವಿಪಕ್ಷಗಳು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಆದ್ರೆ ಅಂದಿನ ಹೋಮ್ ಮಿನಿಸ್ಟರ್ ಆಗಿದ್ದ ಚಿದಂಬರಂ ರಾಜೀನಾಮೆಗಾಗಿ ಬಿಜೆಪಿ ಆಗ್ರಹಿಸಿರ್ಲಿಲ್ಲ. ನೈತಿಕ ಹೊಣೆ ಹೊತ್ತು ಅವರೂ ಕೊಡ್ಲಿಲ್ಲ, ಅದು ಬೇರೆ ವಿಚಾರ. ಬರೀ ಅಷ್ಟೇ ಅಲ್ಲ, ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿಸಿ ದಂಗೆ ಎಬ್ಬಿಸೋ ಕೆಲಸ ಕೂಡ ಮಾಡಿರ್ಲಿಲ್ಲ. ಬಿಜೆಪಿ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡದೇ ಇರುವುದಕ್ಕೂ ಒಂದು ಬಲವಾದ ಕಾರಣ ಇತ್ತು. ಅದನ್ನ ಬಿಜೆಪಿ ವಕ್ತಾರರಾಗಿದ್ದ ರಾಜೀವ್ ಪ್ರತಾಪ್ ರೂಢಿ ಮಾಧ್ಯಮಗಳ ಮುಂದೆ ವಿವರಿಸಿದ್ರು. ಒಂದು ವೇಳೆ ಅವತ್ತು ಗೃಹ ಸಚಿವರು ರಾಜೀನಾಮೆ ನೀಡಿದ್ರೆ ಅದನ್ನ ನಕ್ಸಲರು ತಮ್ಮ ಗೆಲುವು ಅಂತ ಪರಿಗಣಿಸಿ ಇನ್ನೂ ಅಟ್ಟಹಾಸವನ್ನ ಮೆರೀತಾರೆ. ಅದರಿಂದ ರಾಜೀನಾಮೆ ಕೊಡಬೇಡಿ, ಬದಲಿಗೆ ಪ್ರತೀಕಾರವನ್ನ ತೀರಿಸ್ಕೊಳ್ಳಿ, ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಯಾವ ರೇಂಜ್ಗೆ ಪ್ರತೀಕಾರವನ್ನ ತೀರಿಸ್ಕೊಳ್ತು ಅನ್ನೋದು ನಿಮಗೆ ಗೊತ್ತಿದೆ. ಇದು ರಾಷ್ಟ್ರ ಮೊದಲು ಎನ್ನುವವರ ಲಕ್ಷಣ. ಯಾಕೆ ಇವತ್ತು ರಾಷ್ಟ್ರೀಯತೆ ಅಂತ ಬಂದಾಗ ಬಹುತೇಕರು ಬಿಜೆಪಿಗೆ ಜೈ ಅಂತಾರೆ ಅನ್ನೋದು ಇದೇ ರೀತಿಯ ವಿಚಾರಗಳಿಗೆ. ಅಧಿಕಾರ ಇರಲಿ ಅಥವಾ ಇಲ್ಲದೆ ಇರಲಿ, ದೇಶ ಶಾಶ್ವತ, ದೇಶ ಮೊದಲು ಅನ್ನೋದನ್ನ ಹೇಳೋದಕ್ಕೆ ಬಿಜೆಪಿಯವರೇ ಆಗ್ಬೇಕು ಅಂತೇನು ಇಲ್ಲ. ಆದ್ರೆ ದುರಂತ ಏನಂದ್ರೆ ಇವತ್ತು ಕೆಲವರು ಭಾರತಕ್ಕೆ ಜೈ ಅಂದ್ರೆ ಅವನು ಬಿಜೆಪಿ ಇರಬೇಕು ಅಂತ ಗುರುತು ಹಿಡಿಯೋ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಪರಿಸ್ಥಿತಿ ಬಂತು ಅನ್ನೋದು ನಿಮಗೆ ಗೊತ್ತಿದೆ. ಒಟ್ನಲ್ಲಿ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಏನಾಗ್ಬೇಕಿತ್ತೋ ಅದು ಇತ್ಯರ್ಥ ಆಗಿದೆ. ಇನ್ನುಳಿದಿರೋದು ರಾಜಕೀಯ ರಂಪಾಟ, ದುಷ್ಕರ್ಮಿಗಳ ಹುಡುಕಾಟ ಹಾಗೂ ಮತ್ತೆ ಯಾವತ್ತೂ ಬೀದಿಗಿಳಿದು ದೇಶಕ್ಕೆ ಸಮಸ್ಯೆ ಮಾಡದಂತೆ ಸರಿಯಾದ ಪಾಠ. ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರ ಮನೆಗೆ ಹತ್ತಿರದ ಪೊಲೀಸ್ ಸ್ಟೇಷನ್ ಇಂದ ಕರೆಗಳು ಬರ್ತಾ ಇವೆ. ಕೆಲವರು ನನಗೆ ಹೋಮ್ವರ್ಕ್ ಇದೆ, ನಾನೇನು ಮಾಡಿಲ್ಲ, ನಾನು ಬರಲ್ಲ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸರಿಯಾದ ಶಿಕ್ಷಣ ಕೊಡದೇ ಇದ್ರೆ ಶಾಲೆಯಲ್ಲಿ ಕಲಿಸ್ತಾರೆ, ಅಲ್ಲೂ ಕಲಿಯದೇ ಇದ್ರೆ ಪೊಲೀಸ್ ಠಾಣೆ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.